ತಂದೆ ಮೇಲಿನ ಸಿಡಿಗೆ ಮಗಳನ್ನೇ ಕೊಂದಿರುವಂಥ ಆಘಾತಕಾರಿ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಸಹೋದರನ ಸಾವಿನ ಸೇಡಿಗೆ ಕೊಲೆ ಮಾಡಿರುವಂಥ ಅನುಮಾನ ಬಲವಾಗಿ ವ್ಯಕ್ತವಾಗ್ತಾ ಇದೆ. ಸಿಮೆಂಟ್ ಕಂಪನಿಯ ಅಧ್ಯಕ್ಷನ ಮಗಳ ಭೀಕರ ಹತ್ಯೆ ನಡೆದು ಹೋಗಿದೆ. ಕಲಬುರಗಿ ಜಿಲ್ಲೆಯ ಮಳಖೇಡ ಗ್ರಾಮದಲ್ಲಿ ಅಣ್ಣ ವಿನೋದ್ ಸಾವಿನ ಸೇಡಿಗೆ ಮಂಜುನಾಥ್ ಈ ರೀತಿ ಸಿಮೆಂಟ್ ಕಂಪನಿ ಮಾಲೀಕನ ಮಗಳನ್ನ ಕೊಂದು ಸೇಡನ್ನ ತೀರಿಸಿಕೊಂಡಿರುವಂತಹ ಅನುಮಾನ ವ್ಯಕ್ತವಾಗಿದೆ. ಸಿಮೆಂಟ್ ಕಂಪನಿ ಮಾಲೀಕನ ಮಗಳು ಭಾಗ್ಯಶ್ರೀ ಸೆಪ್ಟೆಂಬರ್ 11ನೇ ತಾರೀಕು ನಾಪತ್ತೆಯಾಗಿದ್ಲು. 7 ದಿನಗಳ ಬಳಿಕ ಕೊಳೆತ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿದೆ. ಆರೋಪಿ ಮಂಜುನಾಥ್ ಸಹೋದರ ವಿನೋದ್ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಕೆಲಸ ಖಾಯಂ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಿಮೆಂಟ್ ಕಂಪನಿ ಮಾಲೀಕ ಮಂಜುನಾಥನೇ ತನ್ನಣ್ಣನ ಸಾವಿಗೆ, ತನ್ನ ಸಹೋದರನ ಸಾವಿಗೆ ಕಾರಣ ಅಂತ ಹೇಳಿ ಆರೋಪಿ ಮಂಜುನಾಥ್ ಆಕ್ರೋಶಗೊಂಡಿದ್ದ. ಆ ಕಾರಣಕ್ಕಾಗಿನೇ ವಾಕಿಂಗ್ಗೆ ತೆರಳಿದ್ದಂತಹ ಸಿಮೆಂಟ್ ಕಂಪನಿ ಮಾಲೀಕನ ಮಗಳನ್ನ ಹತ್ಯೆ ಮಾಡಿರುವಂತಹ ಶಂಕೆ ಬಲವಾಗಿ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯ ಮಳಖೇಡ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ಮಂಜುನಾಥ್ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇರೋದು ಯಾಕೆ? ಮಂಜುನಾಥ್ ಸಹೋದರ ಹಾಗೆ ಈ ಸಿಮೆಂಟ್ ಕಂಪನಿಯ ಮಾಲೀಕನ ನಡುವೆ ಆಗಿದ್ದೇನು? ಮಗಳನ್ನ ಟಾರ್ಗೆಟ್ ಮಾಡಿದ್ ಯಾವ ಕಾರಣಕ್ಕಾಗಿ? ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಇದೇ ಭಾಗ್ಯಶ್ರೀ ಮರ್ಡರ್ ಸುತ್ತಮುತ್ತ ರಿವೆಂಜ್ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಕಲಬುರಗಿ ಜಿಲ್ಲೆಯ ಮಳಖೇಡ ಹೊರವಲಯದಲ್ಲಿರ್ತಕ್ಕಂಥ ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಭಾಗ್ಯಶ್ರೀ ಕೊಲೆಯಾಗಿರುವಂತದ್ದು ಈಗ ಗೊತ್ತಾಗಿರುವಂತದ್ದು. ಅಂದ್ರೆ ಕಳೆದ 1 ವಾರದ ಹಿಂದೆನೆ ಆಕೆಯ ಮರ್ಡರ್ ಆಗಿದೆ ಅನ್ನುವಂಥ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಆ ಪ್ರಕರಣವನ್ನ ಮಳಖೇಡ ಠಾಣೆ ಪೊಲೀಸರು ಎದುರಿಸ್ತಾ ಹೋದ ನಂತರದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ರಿವೆಂಜ್ಗಾಗಿ ಈ ಒಂದು ಭಾಗ್ಯಶ್ರೀ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಂದ್ರೆ ಭಾಗ್ಯಶ್ರೀ ತಂದೆ ಏನು ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಒಂದು ಯೂನಿಯನ್ ಮುಖ್ಯಸ್ಥರಾಗಿರ್ತಾರೆ. ಅದೇ ಒಂದು ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿಯೇ ವಿನೋದ್ ಅನ್ನುವಂಥವ್ರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಅವರು ಪರ್ಮನೆಂಟ್ಗೆ ಕೆಲಸಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆ ಅಡ್ಡಿ ಆಗಿದ್ದು ಇದೇ ಭಾಗ್ಯಶ್ರೀ ಅವರ ತಂದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಅಂದ್ರೆ ಗೊತ್ತಾಗ್ತಾ ಇರುವಂತದ್ದು. ಅದೇ ಒಂದು ರಿವೆಂಜ್ ಅನ್ನ ಆತ ವಿನೋದ್ ಅನ್ನುವಂಥವ್ರು ಏನಂದ್ರೆ ಪರ್ಮನೆಂಟ್ ನೌಕರಿ ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಅದನ್ನ ರಿವೆಂಜ್ ಆಗಿ ಇಟ್ಕೊಂಡಿರ್ತಕ್ಕಂಥ ವಿನೋದ್ ಅವರ ಸಹೋದರ ಮಂಜುನಾಥ್ ಅನ್ನುವಂಥವನು ಈತ ಈ ಭಾಗ್ಯಶ್ರೀ ತಂದೆ ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಆಕೆಯ ಅವರ ಮಕ್ಕಳು ಇಬ್ರು ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯ ಒಳಗಡೆಯೇ ಅಂದ್ರೆ ಆವರಣದಲ್ಲಿಯೇ ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಒಬ್ಬರನ್ನ ಭಾಗ್ಯಶ್ರೀ ಅನ್ನುವಂಥವ್ರನ್ನ ಕರೆದುಕೊಂಡು ಹೋಗಿ ಆತನೇ ಕೊಲೆ ಮಾಡಿರಬಹುದು ಅನ್ನುವಂಥ ಶಂಕೆ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ. ಈ ಒಂದು ಭಾಗ್ಯಶ್ರೀ ಅವರ ತಂದೆ ಅಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ. ಅದೇ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಕೊಟ್ರಸಂದಿ ಅವರು ವಾಸ ಮಾಡ್ತಾರೆ. 20 ವರ್ಷದ ಭಾಗ್ಯಶ್ರೀ. ಇನ್ನು ಮಂಜುನಾಥ ಈತ ಅಂದ್ರೆ ಮಳಖೇಡ್ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನುವಂಥ ಸದ್ಯಕ್ಕೆ ಇರುವಂತದ್ದು. ಅಂದ್ರೆ 1 ವಾರದ ಹಿಂದಷ್ಟೇ ಏನೋ ಮರ್ಡರ್ ಆಗಿದೆ ಅನ್ನುವಂಥದ್ದೇನು ಗೊತ್ತಾಗಿತ್ತು. ಅದಾದ್ಮೇಲೆ ಏನು ನಾಪತ್ತೆ ಪ್ರಕರಣ ಕೂಡ ದಾಖಲಾಗಿತ್ತು. ಆದ್ರೆ ಯಾವಾಗ ಭಾಗ್ಯಶ್ರೀ ಮೃತದೇಹ ಸಿಕ್ಕ ನಂತರದಲ್ಲಿ ಮಂಜುನಾಥನ ಹುಡುಕಾಟ ನಡೆಸಿದ ಬೆಂಗಳೂರಲ್ಲಿ, ಅಲ್ಲಿಂದ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಭಾಗ್ಯಶ್ರೀ ವಿದ್ಯಾಶ್ರೀ. ಥ್ಯಾಂಕ್ ಯು ಭಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನಮ್ಮ ಮಾನ್ಯ ಖೇಟ ಮಳಖೇಡದಲ್ಲಿ ಇಂಥ ದುರ್ಘಟನೆ ಆಗಬಾರ್ದಿತ್ತು. ಯಾವತ್ತೂ ಇಂಥ ಘಟನೆಗಳು ನಮ್ಮ ಮಳಖೇಡದಲ್ಲಿ ಆಗಿಲ್ಲ. ಇದು ನಮಗೊಂದು ವಿಷಾದ ಅನಿಸ್ತದ. ಏನು ಇವತ್ತೇನು ಒಂದು ಹುಡುಗಿ ಏನು ಮರ್ಡರ್ ಆಗಿದೆ, ಆ ಹುಡುಗಿ ಮರ್ಡರ್ ಮಾಡಿದವರು ಅರೆಸ್ಟ್ ಆಗಿದಾರ ಆಲ್ರೆಡಿ. ಆ ಹುಡುಗಿಗೆ ಮರ್ಡರ್ ಆಗಬಾರ್ದಿತ್ತು. ಆ ಅನ್ಯಾಯ. ಯಾಕಂದ್ರೆ ಆ ಹುಡುಗಿ ಒಂದು ಆಕ್ಸ್ಫರ್ಡ್ ಕಾಲೇಜಲ್ಲಿ ಒಂದು ರ್ಯಾಂಕ್ ಸ್ಟೂಡೆಂಟ್ ಅಂತೇಳಿ ಒಂದು CET ರ್ಯಾಂಕಿಂಗ್ದಲ್ಲಿ ಅಡ್ಮಿಷನ್ ಸಿಕ್ಕಿತ್ತು. ಹೋದ ಶುಕ್ರವಾರ ಅಂದ್ರೆ 12ನೇ ತಾರೀಕು ಸಾಯಂಕಾಲ ಅವ್ರು ಬೆಂಗಳೂರಿಗೆ ಹೋಗೋರಿದ್ರು. ಗುರುವಾರ ರಾತ್ರಿ 8:30 ಗಂಟೆಗೆ ಆ ಹುಡುಗಿನ ವಾಕಿಂಗ್ ಹೋಗಿತ್ತಂತ. ಅವ್ರ ತಂದೆ ನನಗೆ ಕಾಲ್ ಮಾಡಿದ್ರು ರಾತ್ರಿ 2:30 ಗಂಟೆಗೆ. ನನ್ನ ಮಗಳು ಹಿಂಗ ರಾತ್ರಿ ವಾಕಿಂಗ್ ಹೋದಾಗ ಮನಿಗೆ ಬಂದಿಲ್ರಿ ಪುರಾಣಿಕವ್ರೆ ಅಂದ್ರೆ ನೀವು PSI ಮಾತಾಡಿಲ್ಲ, ಆಡಿದೀನಿ ಆಲ್ರೆಡಿ, ಅವರು ಫಾಲೋ ಅಪ್ ಮಾಡ್ತಾನೆ. ನಾನು ಮತ್ತೆ PSI ಅವ್ರಿಗೆ ಮಾತಾಡ್ದ, ಇಲ್ಲ ಗುರುಗಳೇ ಅವ್ರ ತಂದೆಯವರು ಮಾತಾಡಿದಾರ, ನಾವು ಕ್ಯಾಚ್ ಮಾಡ್ತಾ ಇದ್ದೀವಿ, ಬಹುಶಃ ಟ್ರೈನ್ ಸೌಂಡ್ ಬರ್ತಾ ಇದೆ ಅಂತೇಳಿ ಈ ತರ ನಮ್ಮ PSI ಅವ್ರು ಹೇಳಿದ್ರು. ಆಯ್ತು ಸರ್, ನಾಳೆ ಏನಾದ್ರು ಏನೋ ಮಾಡಿ ಅದು ಮಾರನೇ ದಿನನೇ ಕಂಪ್ಲೇಂಟ್ ತಗೊಂಡು ಪೊಲೀಸರು ತನಿಖೆ ಮಾಡಿದಾರ. ಮೊಬೈಲ್ ಏನು ಲೊಕೇಶನ್ದಲ್ಲಿ ಮೊಬೈಲ್ ಸ್ವಿಚ್ ಆಫ್ ತೋರಿಸ್ತಾ ಇದೆ, ಹಂಗಿದೆ ಹಿಂಗಿದೆ ಅಂತೇಳಿ ಹೇಳಿದ್ರು.
ಬಟ್ ಮರ್ಡರ್ ಮಾಡಿದ ಮ್ಯಾಗ ಊರಲ್ಲಿ ಏನೋ ಮರ್ಡರ್ ಮಾಡಿದಂತ ಹುಡುಗ ಕೆಲವ್ರಿಗೆ ಯಾರೋ ಅವ್ನ ಫ್ರೆಂಡ್ಸ್ ಸರ್ಕಲ್ದಾಗ ನಿನ್ನೆ ಹುಡುಗರು ಹೇಳ್ತಾ ಇದ್ರು, ನಾನೇ ಮರ್ಡರ್ ಮಾಡೀನಿ ಅಂತೇಳಿ ಏನೋ ಈ ತರ ಕಾಲ್ ಮಾಡಿದಾನ ಅಂತೇಳಿ ನಿನ್ನೆ ಹೇಳಿದ ತಕ್ಷಣ ಇಲ್ಲ, ಯಾರು ಹೇಳಿಲ್ಲ. ಹೇಳಾರ ಸಲುವಾಗಿ ಇದು ಬಾಡಿ ಜರ ಲೇಟ್ ಆಗಿ ಸಿಕ್ಕದ. ಬಟ್ ಇಂಥ ಘಟನೆ ಆಗಬಾರ್ದು. ಅವ್ರ ತಂದೆ ಏನೋ ಹುಡುಗಿ ತಂದೆ ಏನೋ ನಮ್ ಜಾಬ್ ತಪ್ಸ್ಯಾನ ಅನ್ನೋಂಥದ್ದು ಒಂದು ಏನೋ ದ್ವೇಷ ಇಟ್ಕೊಂಡು ಇದು ಮಾಡಿದಾರ ಅಂತೇಳಿ ನಮ್ಗೆ ಸಂಶಯ ಇದೆ. ಹುಡುಗಿ ತಂದೆ ನಮ್ಮೊಂದು ಜಾಬ್ ತಪ್ಸ್ಯಾನ ಅಂಬೋದು. ಬಟ್ ಯಾರು ಜಾಬ್ ಕೊಡ್ಬೇಕಾದ್ರೆ ನಮ್ ಟೈಲೆಂಟ್ ಮ್ಯಾಗ ಕೊಡ್ತದ ಕಂಪನಿ. ಇದ್ರಾಗ ಅಲ್ಟ್ರಾಟೆಕ್ ಸಿಮೆಂಟ್ ಗಾರ್ಡನ್ ದಲ್ಲಿ ಬಹಳಷ್ಟು ಎಂಪ್ಲಾಯಿ ಸ್ಟಾಫ್ ಇರ್ಬೋದು, ವರ್ಕರ್ಸ್ ಇರ್ಬೋದು, ಎಲ್ಲರೂ ವಾಕಿಂಗ್ ಮಾಡ್ತಾರೆ. ಫ್ಯಾಮಿಲಿ ತಗೊಂಡು ಎಲ್ಲರೂ ವಾಕಿಂಗ್ ಮಾಡ್ತಾರೆ. ಅಲ್ಲಿ ಇಂಥ ಘಟನೆಗಳನ್ನು ಅಲ್ಟ್ರಾಟೆಕ್ ದಲ್ಲಿ ಆಗಿಲ್ಲ. ಬಟ್ ಈ ಘಟನೆ ಫಸ್ಟ್ ಘಟನೆ ಅಂತ ನಮ್ಮ ಆರ್ಡರ್ ಆದಂತ ಘಟನೆ ಫಸ್ಟ್ ಘಟನೆ. ನಾವು ಬಹಳ ಅವ್ರ ತಾಯಿ ತಂದೆಗೆ ದುಃಖ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ. ಕಲಬುರಗಿ ಜಿಲ್ಲೆಯ ಮಲ್ಕೇಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತಹ RCF ಫ್ಯಾಕ್ಟರಿಯಲ್ಲಿ ಒಂದು ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದೆ ಅಂತ ಮಾಹಿತಿ ಬಂದಿದ್ಮೇಲೆ ಎಲ್ಲ ಆಫೀಸರ್ಸ್ ಸ್ಪಾಟ್ ವಿಸಿಟ್ ಮಾಡಿ ನೋಡಿದರು. ಆಮೇಲೆ ತದನಂತರ ಅದು ಬಾಡಿ ಐಡೆಂಟಿಫೈ ಮಾಡಿದ ಮೇಲೆ ಆ ವಿಕ್ಟಿಮ್ ಹೆಸರನ್ನು ಭಾಗ್ಯಶ್ರೀ ಅಂತ ತಂದೆ ಚನ್ನವೀರಪ್ಪ ಸೂಲೆಹಳ್ಳಿ, 20 years. ಅವರು ಸೆಕೆಂಡ್ PUC ಕಂಪ್ಲೀಟ್ ಆಗಿ UG ಜಾಯಿನ್ ಆಗಿದ್ದರು. ಪ್ರಾಪರ್ ಮಲ್ಕೇಡ್ ಅವರು ಇದ್ದಾರೆ. ಅವರದ್ದು ಬಾಡಿ ಅಂತ ಅವರ ತಂದೆಯವರು ಐಡೆಂಟಿಫೈ ಮಾಡಿದರು. ಅವರು ತಂದೆಯವರು ಕಂಪ್ಲೇಂಟ್ ಮೇಲೆ ನಾವು ಮಲ್ಕೇಡ್ ಪೊಲೀಸ್ ಸ್ಟೇಷನ್ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ಆ ತನಿಖೆಯಲ್ಲಿ ಅವರು ಫಿರ್ಯಾದಿದಾರರು ಮೆನ್ಷನ್ ಮಾಡಿ ಸಾರಾಂಶ ಏನಂದ್ರೆ, ಈ ಹಿಂದೆ ವಿನೋದ್ ಅನ್ನೋರು ಒಬ್ಬರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋಂಥವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿ ಅವರು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕಾರಣ ಅವ್ರದ್ದು ಪರ್ಮನೆಂಟ್ ಕಾಂಟ್ರಾಕ್ಟ್ ಲೇಬರ್ ಇದ್ರು, ಅವ್ರು ಪರ್ಮನೆಂಟ್ ಮಾಡಿಸಿಲ್ಲ. ಅದಕ್ಕೂ ಚನ್ನವೀರಪ್ಪ ಯಾರು ವಿಕ್ಟಿಮ್ ತಂದೆ ಯಾರಿದ್ದಾರೆ ಅವರೇ ಕಾರಣ ಅಂತ ವಿನೋದ್ ಅವರು ಸೂಸೈಡ್ ಮಾಡ್ಕೊಂಡಿದ್ರು. ಅವ್ರ ಸೂಸೈಡ್ ಕಾರಣ ಚನ್ನವೀರಪ್ಪ ಅಂತ ಹೇಳಿ ಅವ್ರ ಮೇಲೆ ವೈಷಮ್ಯ ಇಟ್ಕೊಂಡಿದ್ರು. ಆವಾಗ ಇದ್ರ ಬಗ್ಗೆನೂ ಅವ್ರಿಗೆ ಸ್ವಲ್ಪ ಬೆದರಿಕೆ ಹಾಕೋದು, ಮತ್ತೆ ನಿಮ್ಮಿಂದನೇ ನಮ್ಮವರು ಡೆತ್ ಆಗಿದ್ರು, ನಿಮ್ಮಿಂದನೇ ಅವರು ಪರ್ಮನೆಂಟ್ ಜಾಬ್ ಸಿಕ್ಕಿಲ್ಲ, ಅದಕ್ಕೆ ಅವ್ರ ಮನಸ್ಸಿನೊಂದು ಈ ತರ ಮಾಡ್ಕೊಂಡಿದ್ರು. ಆವಾಗ ಇವ್ರ ಜೊತೆ ಸ್ವಲ್ಪ ಇಶ್ಯೂ ಮಾಡ್ತಾ ಬರ್ತಾ ಇದ್ರು. ಇವರು ಏನು ವಿಕ್ಟಿಮ್ ಇದ್ದಾರೆ ಭಾಗ್ಯಶ್ರೀ ಅನ್ನೋರು 11th ನೈಟ್ ಇಂದ ಮಿಸ್ಸಿಂಗ್ ಆಗಿರ್ತಾರೆ. ಆ ಸಂಬಂಧ ಮಾಲ್ಕೇಡ್ ಪೊಲೀಸ್ ಠಾಣೆಯಲ್ಲಿ 12 ಸೆಪ್ಟೆಂಬರ್ ಮಿಸ್ಸಿಂಗ್ ಕೇಸ್ ದಾಖಲಾಗಿರುತ್ತದೆ. ಆ ಮಿಸ್ಸಿಂಗ್ ಕೇಸ್ ಅಲ್ಲಿನೂ PSI ಮಾಲ್ಕೇಡ್ ಅವರು ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೆಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ರು. ಮತ್ತೆ ನಿನ್ನೆ ಸಿಕ್ಕಿದ ಮೇಲೆ ಅವರು ಭಾಗ್ಯಶ್ರೀ ಅಂತ ಐಡೆಂಟಿಫೈ ಆಗಿತ್ತು. ಈಗ ತಂದೆಯವರು ಇದಕ್ಕೆ ಮೇನ್ ಕಾರಣ ಯಾರು ಅಂದ್ರೆ ಮಂಜುನಾಥ್ ಮತ್ತೆ ಅವರ ತಂದೆ ಶಶಿಧರ್ ಮತ್ತು ಅವರ ಚಿಕ್ಕಪ್ಪ ಮತ್ತು ಅವರ ಮಕ್ಕಳು ಪ್ರಮೋದ್, ಅಶೋಕ್ ಅಂತ 4 ಜನರ ಮೇಲೆ ಅವರೇ ಮೇಜರ್ ಮಂಜುನಾಥ್ ಅನ್ನೋರೇ ನಮ್ಮ ಮಗಳಕ್ಕೆ ಕೊಲೆ ಮಾಡಿದರು. ಅದಕ್ಕೆ ಈ 3 ಜನ ಅದರ್ ಶಶಿಧರ್, ಪ್ರಮೋದ್, ಅಶೋಕ್ ಅವರೆಲ್ಲ ಕುಮ್ಮಕ್ಕು ನೀಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಎಲ್ಲ ದೂರು ಕೊಟ್ಟಿದ್ದಾರೆ. ದೂರು ಮೇಲೆ ನಾವು 69/2025 ಮಲ್ಕೇಡ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಆಗಿದೆ. ಅವರೆಲ್ಲ ರಿಲೇಟಿವ್ಸ್ ಇದ್ದಾರೆ, ಕಸಿನ್ಸ್ ಇದ್ದಾರೆ. ಅವರು ಲಾಸ್ಟ್ ಆಗಸ್ಟ್ ಮಂತ್ ಪಾಯ್ಸನಿಂಗ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನು ತನಿಖೆಯಲ್ಲಿ ಇದೆ ಸೂಸೈಡ್ ಪ್ರಕರಣ. ಅವ್ರ 11th ಅಲ್ಲೇ ಇದ್ರು, ಜಸ್ಟ್ ಈ ಫ್ಯಾಕ್ಟ್ರಿ ಕಡೆ ಬಂದಿದ್ದಾರೆ, ಮತ್ತೆ ವಾಪಸ್ ಬರ್ತೀವಿ ಅಂತಂದ್ರೆ ಮತ್ತೆ ಯಾವ್ದು ಅವ್ರು ಬಂದಿಲ್ಲ ಅಂತ ಹೇಳಿದ್ರು. ಅದು ಸ್ಟಿಲ್ ನಮ್ಗೆ ಇನ್ನೂ ನಾವು ಕನ್ಕ್ಲೂಷನ್ಗೆ ಬಂದಿರುವುದಿಲ್ಲ. ಯಾಕಂದ್ರೆ ಫಸ್ಟ್ ಅವರು ಮೆನ್ಷನ್ ಮಾಡಿದ್ರು ಯಾರಿದ್ದಾರೆ ಅವ್ರನ್ನ ನಾವು ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಮತ್ತು ಅವ್ರ ಸ್ಟೇಟ್ಮೆಂಟ್ ಮೇಲೆ ಮತ್ತು ಅಲ್ಲಿ ನಮ್ಗೆ ಸ್ಥಳ ಪರಿಶೀಲನೆ ಮಾಡಿದ ಮೇಲೆ ಅಲ್ಲಿ ಸಿಕ್ಕಿರುವ ಎವಿಡೆನ್ಸಸ್ ಮತ್ತು ನಿಯರ್ ಬೈ ಏನಾದ್ರು CCTV ಫುಟೇಜಸ್ ಇದೆಯಾ ಅದನ್ನ ಅನಾಲಿಸಿಸ್ ಮಾಡಿದ ಮೇಲೆ ನಾವು ಒಂದು ನಿರ್ಧಾರ ತಗೋಬೇಕಾಗುತ್ತೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಕೊಲೆ ಆಗಿದ್ರೆ ಕೊಲೆ ಯಾವ ತರ ಆಗಿದೆ ಅನ್ನೋದು ಅದೆಲ್ಲ ನಮ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಆಗ್ಬೇಕಾದ್ರೆ. ಯಾಕಂದ್ರೆ ಬಾಡಿ ಸಸ್ಪೆಕ್ಟ್ ಟು ಬಿ ಡಿಕಂಪೋಸ್ಡ್ ಬಾಡಿ ಇತ್ತು. 6 to 7 days ಅಂದ್ರೆ 11th ಮಿಸ್ಸಿಂಗ್ ಆದ್ರೆ ನಿನ್ನೆ ಡೇಟ್ 18th ಇತ್ತು. ಆಲ್ಮೋಸ್ಟ್ 6 to 7 days ಡಿಕಂಪೋಸ್ಡ್ ಬಾಡಿ ಇತ್ತು. ಸೊ
ಅದು ನಾವು ತಿಳ್ಕೊಬೇಕು. ಈಗ CCTV ಫುಟೇಜ್ ಕಲೆಕ್ಟ್ ಮಾಡಿದ್ವಿ, ಅದನ್ನು ಅನಲೈಸ್ ಮಾಡ್ತಾ ಇದ್ವಿ, ಮತ್ತು ಸೀನ್ ಆಫ್ ಕ್ರೈಮ್ ಅಲ್ಲಿ ಎವಿಡೆನ್ಸಸ್ ಏನ್ ಸಿಕ್ಕಿದ್ರು ಅದು ಅನಲೈಸ್ ಮಾಡ್ತಾ ಇದ್ವಿ. ಈಗ ಆರೋಪಿ ಪತ್ತೆಗಾಗಿ ನಮ್ಮವರ ಟೀಮ್ ಎಲ್ಲ ಕಳಿಸ್ಕೊಟ್ಟಿದ್ವಿ. ಅವ್ರನ್ನ ನಾವು ವಿಚಾರಣೆಗೆ ಒಳಪಡಿಸೋದು ಇನ್ನೂ ಬಾಕಿ ಇದೆ. ಅವರ್ ಸ್ಟೇಟ್ಮೆಂಟು ಮತ್ತು ನಮಗೆ ಸಿಕ್ಕಿರುವಂತಹ ಫುಟೇಜಸ್ ಮತ್ತು ಸೀನ್ ಆಫ್ ಕ್ರೈಮ್ ಅಲ್ಲಿ ಸಿಕ್ಕಿರುವಂತ ಎವಿಡೆನ್ಸಸ್ ಎಲ್ಲ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಅವ್ರ ಫ್ಯಾಮಿಲಿ ಮೇಲ್ನೆ ಅವರು ಇದು ಇಟ್ಟಿದ್ರು. ಸೊ ಈಗ ಸದ್ಯಕ್ಕೆ ನಮ್ ಕಡೆ ಇರೋ ಕಂಟೆಂಟ್ ಏನಂದ್ರೆ FIR ಅಲ್ಲಿ ಅವರು ನೀಡಿರೋ ಸಾರಾಂಶ ನಮ್ಮ ಹತ್ತಿರ ಇದೆ. ಬಟ್ ಇನ್ನು ನಿಜವಾಗ್ಲೂ ಎಕ್ಸಾಕ್ಟ್ ಏನಾಗಿದೆ ಅನ್ನೋದು ನಮ್ಗೆ ಇನ್ನು ಕ್ರೈಮ್ ಸೀನ್ ರೀಕನ್ಸ್ಟ್ರಕ್ಟ್ ಮಾಡೋದು ಬಾಕಿ ಇದೆ. ಅವ್ರು ಕೊಟ್ಟಿರೋ ಪ್ರಕಾರ ಅವರು ಆಪೋಸಿಟ್ ಅವ್ರ ತಂದೆಯವರು ಕೊಟ್ಟಿರೋದೇನಂದ್ರೆ ಅವ್ರಿಗೆ ಪರ್ಮನೆಂಟ್ ಪೋಸ್ಟ್ ಆಗಿಲ್ಲ, ಅದಕ್ಕೆ ಅವ್ರ ಮನಸ್ಸಿನೊಂದು ಪಾಯ್ಸನ್ ತಗೊಂಡು ಸೂಸೈಡ್ ಮಾಡ್ಕೊಂಡಿದ್ರು, ಅದಕ್ಕೆ ಕಾರಣ ಇವರೇ ಅಂತ ಇವರೆಲ್ಲ ಫ್ಯಾಮಿಲಿ ಅವರು ಅವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಅವಾಗ ನಮ್ಮ ಮನೆಯಲ್ಲಿ ಒಂದು ಡೆತ್ ಆಗಿದೆ, ನಿಮ್ಮ ಮನೆಯಲ್ಲಿ ಒಂದು ಡೆತ್ ಆಗುತ್ತೆ ಅಂತ ಅವಾಗ ಹೇಳ್ತಾ ಬಂದಿದ್ದಾರೆ ಅನ್ನೋದು ದೂರಲ್ಲಿ ಮೆನ್ಷನ್ ಮಾಡಿರ್ತಾರೆ.